ಮ್ಯಾಮ್ ಈಗ ಸ್ಟೋರ್ ಅಂತೂ ಮಾಡ್ತೀವಿ. IVF ಮೂಲಕ ಮಗುನೂ ಕೂಡ ಪಡ್ಕೊಳ್ತೀವಿ. ಆ ಮಗು ಬೆಳವಣಿಗೆ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಯಾಕಂತಂದ್ರೆ ಸ್ಟೋರ್ ಮಾಡಿರುವಂಥದ್ದು, ಯಾಕಂತಂದ್ರೆ ಈ ಟೆಕ್ನಾಲಜಿ ಮಗು ಅಂತಾನೆ ಕರಿಬೋದು ಅಥವಾ ಇಲ್ಲ ಅಂತಂದ್ರೆ ಈ ಈಗಿನ ಒಂದು ಮೆಡಿಸಿನ್ ಮಗು ಅಂತಾನೆ ಕರಿಬೋದು. ಬಿಕಾಸ್ ಯಾಕಂತಂದ್ರೆ ಟೆಕ್ನಾಲಜಿ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು ಈಗ ನಮಗೆ ಕೈಗೆಟುಕುವಂತಹ ರೀತಿಯಲ್ಲಿ ಸಿಗ್ತಾ ಇದೆ. ಮಗು ಬೆಳವಣಿಗೆಗೆ ಏನು ತೊಂದರೆಗಳಾಗಲ್ವಾ ಅಂತ? ಅದು ತುಂಬ ತಪ್ಪು ಕಲ್ಪನೆಗಳಿದೆ. ಏನಂತಂದರೆ IVF ಮಾಡಿಬಿಟ್ರೆ ಹೆಂಗಸರ ದೇಹದಲ್ಲಿ ತುಂಬಾ ಮಾರ್ಪಾಡಾಗ್ಬಿಡತ್ತೆ, ಹ್ಮ್. ತುಂಬ ದಪ್ಪ ಆಗ್ಬಿಡ್ತೀವಿ. ಆಮೇಲೆ IVF ಇಂದ ಹುಟ್ಟುವಂಥ ಮಕ್ಕಳು ತುಂಬ ಡಿಸೇಬಲ್ಡ್ ಇರ್ತಾರೆ ಅಥವಾ ಹ್ಯಾಂಡಿಕ್ಯಾಪ್ ಆಗಿಬಿಡತ್ತೆ. ಆಮೇಲೆ ಮಗುವುದು IQನಲ್ಲಿ ಬುದ್ಧಿಮಾಂದ್ಯತೆ ಬಂದ್ಬಿಡತ್ತೆ ಅಂತ ತುಂಬಾ ತಪ್ಪು ಕಲ್ಪನೆಗಳಿದೆ. ಸೊ ಆ್ಯಕ್ಚುಲಿ ಹೆಂಗೆ ಅಂತಂದರೆ IVF ಅದು ಹುಟ್ಕೊಂಡು ಬೆಳೆದು ಬಂದಿದ್ದು ಒಂದು ದೊಡ್ಡ ರೋಚಕ ಅಂತಲೇ ಹೇಳ್ಬೋದು. ಸೊ ಮೊದಲನೇ ಮಗು ಹುಟ್ಟಿದಾಗ ಆ ಮಗುಗೆ ಏನೂ ತೊಂದರೆ ಆಗಿಲ್ಲ. ಅದು ಆಗಿ ಈಗ ನಮ್ಗೆ 70 ವರ್ಷಗಳೇ ಕಳೆದಿದೆ. ಸೊ IVF ಟೆಕ್ನಾಲಜಿನಲ್ಲಿ ಈ ಒಂದು ರಂಗದಲ್ಲಿ ಸಿಕ್ಕಾಪಟ್ಟೆ ಅಡ್ವಾನ್ಸಸ್ ಆಗಿರೋದ್ರಿಂದ ಈಗ ಬರ್ತಾ ಇರೋ ಇಂಜೆಕ್ಷನ್ಸ್ಗಳು ತುಂಬಾ ರಿಫೈನ್ಡ್ ಇದೆ, ತುಂಬಾ ಪ್ಯೂರಿಫೈಡ್ ಇದೆ. ಆಮೇಲೆ ಟೆಕ್ನಾಲಜಿ ಕೂಡ ಹೇಗೆ ಮಾಡಿದ್ದಾರೆ ಅಂತಂದರೆ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಫಿಸಿಯಾಲಜಿ ಹೇಗೆ ಆಗುತ್ತೆ ಅದಕ್ಕೆ ತಕ್ಕನಾಗೇ ಹೊರಗಡೆ ಕೂಡ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ IVF ಮಾಡಬೇಕಾದ್ರೆ ಯಾವುದೇ ರೀತಿಯ ಮಾರ್ಪಾಡುಗಳಾಗಲಿ ಅಥವಾ ಮಾನವನಿಂದ ಯಾವುದೇ ರೀತಿಯ ಇಂಟರ್ಫಿಯರೆನ್ಸ್ ಆಗಲಿ ಆಗೋದಿಲ್ಲ. ಹಾಗಾಗಿ ಹುಟ್ಟೋ ಮಗುಗಳು ಕೂಡ ಅಷ್ಟೇ ಬುದ್ಧಿವಂತರಾಗಿರುತ್ತೆ. ಇನ್ನೂ ಹೇಳಬೇಕು ಅಂತಂದರೆ ನಾರ್ಮಲ್ ಆಗಿ ಹುಟ್ಟೋದಕ್ಕಿಂತ IVF ಮಕ್ಕಳು ಇನ್ನೂ ಹೆಚ್ಚಿಗೆ ಬುದ್ಧಿವಂತರಾಗಿರುವಂಥದ್ದು ಕಂಡು ಬಂದಿದೆ.